ಇದೇ ಕಣಿ ನಾನು ಹುಟ್ಟಿ ಬೆಳೆದಂತ ಜಾಗ. ನನ್ನ ಅಜ್ಜಿ ಮನಿ ಇವತ್ ರಿಟರ್ನ್ ಬೆಂಗಳೂರಿಗೆ ಹೊರಟಿದೆ. ಹಾಪಕ್ಕೂ ಮುಂಚೆ ಅಜ್ಜಿನ ಕಣ್ಕಾ ಬಂದಿಗೆ. ನಾವ್ ಹಂಗೆ ಅಲ್ದೆ ಊರಿಗೆ ಬಂದ್ರು ಸಾಕ ಅಜ್ಜಿ ಮನಿನ್ ಯಾವತ್ತೂ ಬಿಡುದಿಲ್ಲ. ಅಜ್ಜಿನ್ ಕಣ್ಕಾ ಹೋಯ್ಲ ಅಂದ್ರೆ ಮನ್ಸಿಗೆ ಒಂಥರ ಬೇಜಾರು. ಅದಕ್ಕೆ ಅಮ್ಮಮ್ಮನ್ ಕಣ್ಕಂಡ ಊರಿನ ದೇವಸ್ಥಾನ ಎಲ್ಲಾ ಪೂರೈಸ್ಕೊಬಪ್ಪ ಅಂದೇಳಿ ನಾನ್ ಕರೋದು ಅಮ್ಮಮ್ಮ ಅಂದಿಕಾಗ. ಮೇ ಬಿ ನೀವ್ ಅಜ್ಜಿ ಅಂದ್ರೆ ಕಾಂತ. ಇದೇ ಜಗ್ಲಿ ಸಣ್ಣಕಿದ್ದಳಿಕೆ ಬಿದ್ದ ಹಲ್ ಮುರ್ಕಣದ ಮೊದ್ಲು ಸಿಮೆಂಟ್ ಇದು ಕೆಂಪು ನೆಲನೆ, ಈಗ ಟೈಲ್ಸ್ ಹಾಕಿರೋದು ಬೇರೆ ಲೆಕ್ಕ. ಆರು ಕಾಲದಂತ ದಿನಗಳ ಮಗ ನಿನ್ನೆ ಬಂದೆ ಕಾಂತಲ್ಲ. ಬೆಂಗಳೂರು ಹೆಂಗಿತ್ತ ಅದೆಂತೋ ಹಕ್ಕಿ ಜ್ವರ ಬೈಂತಂಬ್ರಲ್ಲ. ಜಾಸ್ತಿ ಹೊರಗಿನಂತ ತಿಂಬುಕ್ ಹೋಯ್ಬೇಡ ಅಂದೇಳಿ ನನ್ನ ಅಮ್ಮ ಬಂದು ಕೇರಿಂಗ್ ಮಾತು ಹೇಳ್ದೆ ಕೇಳ್ದೆ ಬೈದೆ. ಮೊಮ್ಮಕ್ಳು ಅಜ್ಜಿ ಮನಿಗ್ ಬಂದ್ರೆ ಎಂತಾರು ತಿನ್ಕ ಹೊಯ್ಕೆ ಅಂದೇಳಿ ಅಮ್ಮಮ್ಮನ್ ನಂಬಿಕೆ. ಅದಕ್ಕೆ ಸೇಬು ಹಣ್ಣು ತಂದ್ಕೊಟ್ಟ ತಿನ್ ಮಗ ಅಂದ್ರು. ಅದಾದ್ಮೇಲೆ ಅಮ್ಮಮ್ಮನ್ ಜೊತೆ ಒಂದು ಸಣ್ಣ ಮಾತ್ಕತಿ. ಬೆಂಗಳೂರ ಜಾಗೃತಿ ಮಗ ಮಳಿಗಾಲ ಇನ್ನೇನ್ ಸ್ಟಾರ್ಟ್ ಆತ, ಜಾಸ್ತಿ ನೆನಕ್ ಹೋಯ್ಬೇಡ ಅಂದೇಳಿ. ಎಂತ ಮಾತ್ಕತಿ ಅಲ್ಲ. ಅಜ್ಜಿ ಜೊತೆ ಕೂಗ ಮಾತಾಡ್ತಿದ್ರೆ ಪುನಃ ಚಿಕ್ಕವರಾಯ್ಬಿಡ್ತು. ಎಂತ ಅಂತ್ರಿ ಈಗ ಸೀದಾ ನಮ್ಮೂರಿನ ದೇವಸ್ಥಾನ ಕಾಪಲ್ಲ ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನ ಬಡಾಕೆರೆ. ಯಾವ್ದೇ ಊರಿಗೆ ಹೊರು ನಮ್ಮೂರಿನ ದೇವ್ರಿನ ಬಿಡುಕಾಗ ಅಂದ್ರು. ಬಿಕಾಸ್ ಅವ್ರ ಆಶೀರ್ವಾದ ಇದ್ರು ಮಾತ್ರ ಹೊರಗೋ ಜೀವನ ನಡ್ಸೋಕ್ ಸಾಧ್ಯ ಅಂದ್ರು. ಮೇ ಬಿ ಅದು ನಿಜಾನೇ. ನಾನಂತೂ ದೇವ್ರನ್ನ ತುಂಬಾ ನಂಬ್ದೆ. ಅವ್ರಿದ್ರು ಮಾತ್ರ ನಾವ್ ಒಂದಳಿ ಅನ್ಕೊಂಡಿದೆ. ಟೈಮ್ ಸಿಗ್ದಲ್ಲ ದೇವಸ್ಥಾನಕ್ಕೆ ಹೋಗ್ದು. ಅದಕ್ಕೆ ಇವತ್ತು ನಮ್ಮೂರಿನ ಎಲ್ಲಾ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕ ಬಂದೆ. ಈಗ ಇಪ್ಪದೊಂದೇ ಮತ್ತೆ ಬಸ್ ಹತ್ಕ ಬೆಂಗಳೂರಿಗೆ ಹಾಪ್ದ ಮತ್ತೆ ಅದೇ ಜೀವನ ಸ್ಟಾರ್ಟ್ ಮಾಡೋದು. ಆಲ್ರೆಡಿ 8 ಬಸ್ ಬುಕ್ ಆಗಿದ್ದ. ತಡನೆ ಮಾಡಿಲ್ಲ. ಇತ್ಲ ಗಮ್ನಿಗೆ ಟಾಟಾ ಮಾಡಿಕೆ ನನ್ನ ಪಯಣ ಬೆಂಗಳೂರು ಕಡೆಗೆ. ತಮ್ಮ ನಾಳೆಗ್ ಬತ್ತೆ ಅಂದ. ಅದಕ್ಕೆ ಒಬ್ನೇ ಹೊರಟೆ. ಹೇಳ್ಕಂದ್ರೆ ಊರಿನ ಸಖಿ ನನ್ನನ್ನ ಅರ್ಧ ಮರ್ಡರ್ ಮಾಡಿ ಬಿಟ್ಟಿತ್ತು. ಎಷ್ಟೊತ್ತಿ ಸಕಲೇಶ್ಪುರ ಬಂತ ಥಿಂಕ್ ಮಾಡ್ತಿದ್ದೆ. ಫೈನಲಿ ಬಸ್ ಹತ್ತದನೆ ಮನಿ ಕಂಡೆ. ನೆಲಮಂಗ್ಲ ರೀಚ್ ಆಪತ್ತಿಗೆ ಬೆಳಗಿನ ಜಾಮ 5 ಗಂಟೆಯ. ನನ್ ಬೈಕ್ ತಮ್ಮನ್ ರೂಮಾಗಿತ್ತ. ಬೈಕ್ ಕೀ ತಕಂಕೆ ಕಾಲ್ ಮಾಡಿದ್ರೆ ಕಾಲ್ ಎತ್ತತ್ರ ಇಲ್ಲಿ ಅಂದಳಿ. ಅಲ್ಲಿಂದ ತಮ್ಮನ್ ರೂಮಿಗೆ 10 ನಿಮಿಷ ದಾರಿ ಅನ್ಸತ್ತ. ಕಾಲ್ ಮಾಡ್ತಾನೆ ಹಾತಾ ಇದ್ದೆ. ಫೈನಲಿ ನಿದ್ರಿ ಮಾಡ್ತಿದ್ ಮಕ್ಕಳನ್ನ ಎಪ್ಸಿ ಬೈಕ್ ಕೀ ತಕಂಡೆ. ಪಾಪ ಮಕ್ಕಳು ಅದಕ್ಕೆ ಎಷ್ಟು ಬೈಕ್ ಅನ್ವೇನು ತಪ್ಪು ಯಾರ್ದಿತ್ತು ಹೇಳಿ. ಅಲ್ದೆ ಬಸ್ ಏನ್ 7 ಗಂಟೆ ರೀಚ್ ಆತಂದಳಿ ನನ್ ತಲೆಗೆ. ಅವ ಕಂಡ್ರೆ 5 ಗಂಟೆಗೆ ತಕಬಬ್ದ. ಎಂತ ಮಾಡೋಕಿಲ್ಲ. ಈಗ ನನ್ನ ಪಯಣ ನನ್ನ ರೂಮ್ಗೆ. ಹೆಚ್ಚು ಕಮ್ಮಿ 1.5 ಗಂಟೆ ದಾರಿ. ಸಣ್ಣಗ್ ಚಳಿ ಸಣ್ಣಗ್ ಬಿಸಿ. ಸೂರ್ಯ ಕಣ್ಬಿಡು ಟೈಮಗೆ ನಾನ್ ನನ್ ರೂಮ್ ರೀಚ್ ಆದೆ. ಅದು ಫೈನಲಿ ಕಮಿಂಗ್ ಬ್ಯಾಕ್ ಟು ನಮ್ಮ ಬೆಂಗಳೂರು. ಒಂಥರ ಮಜಾ ಇದಿತ್ತಲ್ದೆ. ನನ್ ಜೊತೆ ನೀವು ಊರಿಗೆ ಬಂದದ್ದ. ಸಿಡ್ಲು ಮಳಿ ಜೊತೆ ಡಿನ್ನರ್ ಮಾಡದ. ಬಿಡಿ ಇನ್ನೊಂದ್ಸಲ ಹಾರ್ಸೆ ಅದಕ್ಕೇನ್ ಅಲ್ದೆ. ಪಾಪ ನಮ್ಮನಿ ಗಂಡ 2 ದಿನದಿಂದ ನಂಗೋಸ್ಕರ ಕಾಯ್ತಿತ್ತಂಬ್ರ. ನನ್ನ ಗಂಡ ದಿವಸ ಯಾವ ನಮ್ಮನಿ ಮಾರ್ತ್ ಗೊತ್ತಾ. ಇಟ್ಸ್ ಓಕೆ ಬಂದಾಯ್ತಲ್ಲ. ಸೊ ಟಯರ್ಡ್ ಐತೆ. ಸೊ ಸ್ವಲ್ಪ ಮನಿ ಕಂತೆಕ. ಸಾಯಂಕಾಲ ಡ್ಯೂಟಿಗೆ ಸಹ ಹೋಯ್ಕ. ಸರಿ ಜಾಗ್ರತೆ. ಅಲ್ಲಿ ತನಕ ಮತ್ತೆ ಸಿಗ್ತೇಕ. ಬಾಯ್ ಬಾಯ್.